ನಮಸ್ಕಾರ ರೀಪ್ಪ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಆರಾಮದಿನ ಅನ್ಕೋತೀನಿ ರೀ. ನಾವು ಆರಾಮದೀವಿ ನೋಡ್ರಿ. ಇವತ್ತು ನಿಮಗೊಂದು ಸ್ಪೆಷಲ್ ರೆಸಿಪಿ ತೊಗೊಂಬಂದೇನಿ ರೀ. ಅದೇನಂತ ಅಂದ್ರೆ ಮೆಕ್ಕಿಕಾಯಿ ಉಪ್ಪಿನಕಾಯಿ ರೀ. ಕೇಳಿದ್ರನ ಬಾಯಾಗ ನೀರು ಬರ್ತದೆ, ಹೌದಿಲ್ರಿ? ಇದಂದ್ರೆ ಎಲ್ಲರಿಗೂ ಭಾಳ ಫೇವ್ರೇಟ್ ನೋಡ್ರಿ ಉಪ್ಪಿನಕಾಯಿ. ಉತ್ತರ ಕರ್ನಾಟಕದಾಗ ಎಸ್ಪೆಷಲಿ ಉತ್ತರ ಕರ್ನಾಟಕದಾಗಂತೂ ಇದನ್ನ ಭಾಳ ತಿಂತಾರ್ರಿ. ಇದಿತ್ತಂದ್ರೆ ಸಾಕು ನೋಡ್ರಿ, ಒಂದು ಪ್ಲೇಟ್ ಊಟ ಮಾಡೋರು ಎರಡೆರಡು ಪ್ಲೇಟ್ ಊಟ ಮಾಡ್ತಾರ್ರಿ. ಅಷ್ಟು ರುಚಿ ಆಗ್ತಾವ್ರಿ, ಭಾರಿ ಅಂದ್ರೆ ಭಾರಿ ಆಗ್ತಾವ್ರಿ. ಇವತ್ತಿನ ವಿಡಿಯೋದಾಗ ನಾವು ಇದನ್ನ ಮೆಕ್ಕಿಕಾಯಿ ಉಪ್ಪಿನಕಾಯಿನ ಹೆಂಗೆ ಮಾಡೋದು ಅಂತ ಹೇಳ್ಯಾರ ನೋಡೋಣ್ರಿ. ನೋಡ್ರಿ ಎಷ್ಟು ಚಂದ ಆಗದ, ಹೌದಿಲ್ರಿ? ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನಾವು ಇವತ್ತಿನದ್ರಾಗ ನೋಡ್ಕೊಂಡು ಬರೋಣ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಇದಕ್ಕೆ ಮೊದ್ಲು ಏನು ಬೇಕ್ರಿ ಅಪ್ಪ ಅಂತಂದ್ರೆ ಮೆಕ್ಕಿಕಾಯಿ ಬೇಕ್ರಿ. ಮೆಕ್ಕಿಕಾಯಿನ ನಾನು ನೋಡ್ರಿ ತೊಗೊಂಡೇನ್ರಿ. ಒಂದ್ಸಲ ತೊಳೆದು ಚಂದ ನಮಗೆ ಇಟ್ಕೊಂಡೇನ್ರಿ. ಇದಕ್ಕೆ ನಾವೇನು ಮಾಡ್ಬೇಕಾಗ್ತದೆ ಅಂತಂದ್ರೆ ಇವು ಮೆಕ್ಕಿಕಾಯಿ ಮುಳುಗೋ ಅಷ್ಟು ಏನು ಮಾಡ್ಬೇಕಾಗ್ತೈತ್ರಿ, ನಾವು ನೀರು ಹಾಕಿ ಇಡ್ಬೇಕಾಗ್ತೈತ್ರಿ. ಮ್ಯಾಕ್ಸಿಮಮ್ 2 ಅವರ್ಸ್ ಆದ್ರೂ ಇಡ್ಬೇಕ್ರಿ ನಾವು. 2 ಅವರ್ಸ್ ಏನು ಮಾಡ್ಬೇಕ್ರಿ, ನೀರು ಹಾಕಿ ಅವನ್ನ ನೆನೆಯಾಗಿ ಇಡ್ಬೇಕ್ರಿ. ಅಂದ್ರೆ ಇವು ಚಂದ ನಮಗೆ ನೆನೆದು ಅಂದ್ರೆ ಮಸ್ತ್ ಆಗ್ತಾರ ಉಪ್ಪಿನಕಾಯಿ. ಇವನ್ನ ನೆನೆ ಹಾಕಿ ಇಡ್ಬೇಕ್ರಿ. ನೋಡ್ರಿ ಇಷ್ಟು ನೀರಾದ್ರೆ ಸಾಕ್ರಿ, ಅವು ಮುಳುಗೋ ಅಷ್ಟು ನೀರಿದ್ರೆ ಸಾಕ್ರಿ. ಬಾಳೆಹಣ್ಣು ಹಾಕ್ಬೇಕಂತೇನಿಲ್ರಿ. ಇಷ್ಟು ಹಿಂಗೆ ಸ್ವಲ್ಪ ಅದಕ್ಕಿಂತ ಆ ಕಾಯಿಗೆ ಸ್ವಲ್ಪ ಮ್ಯಾಲೆ ನೀರು ಬಂದು ಅಂದ್ರೆ ಸಾಕ್ರಿ. ಇವನೀಗ 2 ತಾಸು ಏನು ಮಾಡ್ಬೇಕ್ರಿ, ನಾವು ನೆನಿಲಿಕ್ಕೆ ಬಿಡ್ಬೇಕ್ರಿ. ನಿಮ್ದು ಏನರ ಕೆಲಸ ಇದ್ದು ಅಂದ್ರೆ ನೀವು 2 ತಾಸು ಒಳಗೆ ಮತ್ತೆ ಆರಾಮ ಮಾಡ್ಕೋಬೋದು. ಈಗ ನೋಡ್ರಿ 2 ತಾಸು ನೆನೆದು ಇಟ್ಕೊಂಡ್ಮೇಲೆ ಅವನ್ನೆಲ್ಲ ಒಂದು ಚಲೋ ಅರ್ವಿ ತೊಗೊಂಡು ನಾವು ಅರಿಸಿಟ್ಕೊಂಡೇನ್ರಿ. ಒಂಚೂರು ನೀರು ಬಡದ್ರಿ ಪೂರ್ತಿ ಅವನ್ನ ಡ್ರೈ ಮಾಡ್ಕೋಬೇಕ್ರಿ. ನೀರು ಇತ್ತಂದ್ರೆ ಉಪ್ಪಿನಕಾಯಿ ಸರಿ ಬರೋಂಗಿಲ್ರಿ. ಪೂರ್ತಿ ಅವನ್ನ ಡ್ರೈ ಮಾಡಿ ಒರೆಸ್ಕೊಂಡು ತೊಗೋಬೇಕಾಗ್ತೈತ್ರಿ. ಇನ್ನು ಅದಕ್ಕೆ ಹಾಕಕ್ಕೆ ಮಸಾಲೆ ಏನೇನು ಮಾಡ್ಕ್ರಪ್ಪ ಅಂತ ನೋಡ್ಕೊಂಡ್ ಬರೋಣ್ರಿ. ಇಲ್ಲಿ ನೋಡ್ರಿ ನಾನು ಬೆಳ್ಳುಳ್ಳಿನ ಇಟ್ಕೊಂಡೇನ್ರಿ. ಒಂದು 4-5 ಗೆಡ್ಡಿ ಬೆಳ್ಳುಳ್ಳಿ ಅಂದ್ರೆ ಭಾಳ ರೀ. ನಾವು ಎಷ್ಟು ಕ್ವಾಂಟಿಟಿ ತೊಗೋತೀವಿ ಅದ್ರ ಮೇಲೆ ನಾವು ಐಟಮ್ಸ್ ತೊಗೋಬೇಕ್ರಿ. ಇಲ್ಲಿ ಬೆಳ್ಳುಳ್ಳಿ ತೊಗೊಂಡೇನ್ರಿ, ಖಾರ ತೊಗೊಂಡೇನ್ರಿ, ಮತ್ತು ಮೆಂತೆಕಾಳು ತೊಗೊಂಡೇನ್ರಿ, ಜೀರಿಗೆ ತೊಗೊಂಡೇನ್ರಿ, ಸಾಸ್ವಿ ರೀ, ಉಪ್ಪು ರೀ ರುಚಿಗೆ ತಕ್ಕಷ್ಟ, ಹಿಂಗ್ ತೊಗೊಂಡೇನ್ರಿ, ಮತ್ತು ಅರಿಶಿನ ತೊಗೊಂಡೇನ್ರಿ, ಮತ್ತು ಅಡುಗೆ ಮಾಡ್ಲಿಕ್ಕೆ ಏನು ಬೇಕು ನಮಗೆ ಎಣ್ಣೆ ಅಂತೂ ಕಂಪಲ್ಸರಿ ಬೇಕ್ರಿ. ಇದನ್ನು ಮಾಡ್ಲಿಕ್ಕೆ ಎಣ್ಣೆ ತೊಗೊಂಡೇನ್ರಿ ನಾನು. ಈಗ ನೋಡ್ರಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನೋಡ್ರಿ ಸಾಮಾನು ಇಷ್ಟು ಬೇಕ್ರಿ. ಹೆಂಗೆ ಮಾಡೋದಂತ ಈಗ ನೋಡೋಣ್ರಿ. ಮೊದ್ಲ ಮೆಕ್ಕಿಕಾಯಿನ ಹೆಂಗೆ ಕಟ್ ಮಾಡೋದನ್ನೋ ಪದ್ಧತಿನ ತೋರಿಸ್ತೀನಿ ರೀ. ನೋಡ್ರಿ 2 ಕಡೆ ಹಿಂಗೆ ತುದಿ ಕಟ್ ಮಾಡ್ಕೋಬೇಕ್ರಿ. ಮೊದ್ಲ 2 ಕಡೆ ತುದಿ ಕಟ್ ಮಾಡ್ಕೊಂಡು ನಡು ಹಿಂಗೆ ಕಟ್ ಮಾಡ್ಕೋಬೇಕ್ರಿ. ನಮಗೆ ಎಷ್ಟು ಪೀಸ್ ಬೇಕು, ನಮಗೆ ಎಷ್ಟು ಸೈಜ್ ಎಂಥದ್ದು ಬೇಕು ಹಂಗೆ ಮಾಡ್ಕೋಬೋದ್ರಿ. ನಾ ಇಲ್ಲಿ ನಡಕ್ ಇವನ್ನ ಒಂದರದಾಗ 3-4 ಪೀಸ್ ನಾ ಮಾಡ್ಕೋತೀನಿ ರೀ. ನಿಮಗೆ ಹೆಂಗೆ ಬೇಕು ಅನುಕೂಲ ಆಗ್ತದೆ ಹಂಗೆ ಮಾಡ್ಕೋಬೋದ್ರಿ. ದಪ್ಪ ಬೇಕಾದ್ರೆ ದಪ್ಪ, ಸಣ್ಣ ಬೇಕಾದ್ರೆ ಸಣ್ಣ, ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದ್ರಿ. ಆದ್ರೆ ಹಿಂಗೆ ಮಾಡೋದ್ರಿಂದ ಉದ್ದದಾಗ ಚಂದ ಇರ್ತಾವ್ರಿ. ಉಪ್ಪಿನಕಾಯಿ ತಿನ್ನಾಕ ಮಜಾ ಬರ್ತೈತ್ರಿ. ಹಂಗಾಗಿ ನಾವು ಒಂದರದಾಗ ಏನು ಮಾಡ್ತೇನೆ ರೀ 3-4 ಹೋಳು ಮಾಡ್ಕೊತೇನೆ. ನೋಡ್ರಿ ಹಿಂಗೆ ನೀಟಾಗಿ ಇವನ್ನ ಕತ್ತರಿಸಿ ತೊಗೋಬೇಕಾಗ್ತೈತ್ರಿ ನಾವು. ನೋಡ್ರಿ ನಮಗೆ ಸೈಜ್ ಇದಾವೆ, ಹಿಂಗೆ ಮಾಡ್ಕೋಬೇಕಂದ್ರೆ ನೀವು ಹಿಂಗೆ ಮಾಡ್ಕೋಬೇಕು ಅನ್ನೋದು ಏನಿಲ್ರಿ. ನಾ ಹಿಂಗೆ ಮಾಡ್ಕೊಂಡೇನ್ರಿ, ನಿಮ್ಗೆ ತೋರ್ಸಾಕತ್ತೀನಿ ರೀ ಹೆಂಗೆ ನಾವು ಅದನ್ನು ಕಟ್ ಮಾಡ್ಕೋಬೇಕಂತೇಳಿ. ಹಿಂಗೆ ಒಂದೊಂದು ಕಟ್ ಮಾಡ್ಕೊಂಡ್ಕಾರ ಇಟ್ಕೋಬೇಕ್ರಿ ಇವನ್ನ. ನೋಡ್ರಿ ಮತ್ತೆ ಸೇಮ್ ಅದ 2 ಕಡೆ ತುದಿ ಕಟ್ ಮಾಡ್ಕೋಬೇಕ್ರಿ. ತುದಿ ಕಟ್ ಮಾಡ್ಕೊಂಡ್ಕಾರ ನಡು ಹಿಂಗೆ ಪೂರ್ತಿ ಕಟ್ ಮಾಡ್ಕೋಬೇಕ್ರಿ. ನಡು ಕಟ್ ಹೊಡೆದ್ಕಾರ ಮತ್ತು ನಮಗೆ ಇದ್ರೊಳಗೆ ಎಷ್ಟು ಪೀಸ್ ಬೇಕು ಅಷ್ಟು ಪೀಸ ಮಾಡ್ಕೋಬೋದ್ರಿ. ನಾ ಇಲ್ಲಿ 4 ಅದು ಮಾಡ್ಕೊಂಡೇನ್ರಿ. ನೀವು ಬೇಕಾದ್ರೆ 2 ಮಾಡ್ಕೋಬೋದ್ರಿ, 3 ಮಾಡ್ಕೋಬೋದು, ನಿಮಗೆ ಇಷ್ಟ ಬಂದಂಗೆ ಮಾಡ್ಕೋಬೋದ್ರಿ. ಲಾಸ್ಟ್ ಇದ್ರೊಳಗೆ ಒಂದು 4 ಮಾಡ್ಕೋಬೋದ್ರಿ. ಒಂದ್ರದಾಗ ಒಂದು 8 ಪೀಸ್ ಬರ್ತಾವ್ರಿ ನಮಗೆ ಒಂದು ಕಾಯಿನಾಗ. ಇಷ್ಟು ಸಣ್ಣ ಕಟ್ ಮಾಡ್ಕೊಂಡು ಹೋದ್ರೆ 8 ಪೀಸ್ ಆಗ್ತಾವ್ರಿ. ಇಲ್ಲ 6 ಮಾಡ್ಕೋಬೋದು, 3 ಮಾಡ್ಕೋಬೋದ್ರಿ. ನಮ್ಗೆ ಹೆಂಗೆ ಬೇಕಂಗೆ ಸೈಜ್ ತೊಗೋಬೋದ್ರಿ. ಈಗ ನೋಡ್ರಿ ಇವನ್ನೆಲ್ಲನೂ ಏನು ಮಾಡ್ತೇನೆ ನಾನು ಇದೇ ಥರ ಕಟ್ ಮಾಡ್ಕೊಂಡು ಬರ್ತೇನೆ ರೀ. ನೋಡ್ರಿ ಎಲ್ಲನೂ ಏನು ಮಾಡೀನಿ ಕಟ್ ಮಾಡ್ಕೊಂಡು ಇಟ್ಕೊಂಡೇನ್ರಿ ನಾನು ಆಲ್ರೆಡಿ. ನೋಡ್ತಿರ್ಬೋದು ಸಣ್ಣಗೆ ಎಲ್ಲ ಉದ್ದದ ಕಟ್ ಮಾಡ್ಕೊಂಡೀನಿ. ನೋಡ್ರಿ ಎಷ್ಟು ಚಂದ ಸಣ್ಣಗೆ ಉದ್ದಗ ಕಟ್ ಆಗಿದಾವೆ ನೋಡ್ರಿ. ಇದೇ ರೀತಿ ಎಲ್ಲಾನು ನೀವು ಹಿಂಗೆ ಕಟ್ ಮಾಡಿ ಒಂದು ಕಡೆ ಇಟ್ಕೋಬೇಕಾಗ್ತೈತ್ರಿ. ಈಗ ಮಸಾಲೆ ಏನು ತೊಗೊಂಡಿದ್ವಲ್ರಿ ಇವನ್ನೆಲ್ಲಾನು ನಾವು ಸ್ಟಾರ್ಟಿಂಗ್ ಸ್ವಲ್ಪ ಹುರ್ಕೋಬೇಕಾಗ್ತದ್ರಿ. ನೋಡ್ರಿ ಇಲ್ಲಿ ಗ್ಯಾಸ್ ಆನ್ ಇಟ್ಟೇನ್ರಿ, ತವಾ ಬಿಸಿ ಆಗೈತ್ರಿ. ಇದಕ್ಕೆ ನಾನು ಜೀರಿಗೆ ಹಾಕೊಳಕತ್ತೇನ್ರಿ. ಜೀರಿಗೆ ಹಾಕೊಂಡು ನೆಕ್ಸ್ಟ್ ಮೆಂತೆ ಕಾಳು ಹಾಕೋತೇನ್ರಿ. ಮೆಂತೆ ಹಾಕೋಬೇಕ್ರಿ. ಮೆಂತೆ ಹಾಕೊಂಡು ಮತ್ತು ಇವನ್ ಸ್ವಲ್ಪ ಚಂದ ನಮಗೆ ಫ್ರೈ ಮಾಡ್ಬೇಕ್ರಿ. ಫ್ರೈ ಅಂದ್ರೆ ಪೂರ್ತಿ ಕೆಂಪಗೆ ಆಗೋಂಗಲ್ರಿ, ಸ್ವಲ್ಪ ಫ್ರೈ ಆದ್ರೆ ಸಾಕ್ರಿ. ಅವು ಭಾಳ ಇದನ್ನು ಹೊತ್ಸಿದ್ರಿ ಅಂತಂದ್ರೆ ಅದ್ರದ್ದು ಟೇಸ್ಟ್ ಹಾಳಾಗ್ಬಿಡ್ತೈತ್ರಿ ಉಪ್ಪಿನಕಾಯ್ದು. ಹಾಗಾಗಿ ಭಾಳ ಹೊತ್ಸಕ್ಕೆ ಹೋಗ್ಬಾರ್ದ್ರಿ. ಅದನ್ನು ಚಂದ ನಮಗೆ ಲೈಟ್ ಫ್ರೈ ಬಂದ್ರೆ ಸಾಕ್ರಿ ನಮಗೆ. ನೋಡ್ರಿ ಈ ಥರ ಹಿಂಗೆ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ.
ಆ ಉರಿ ಸಣ್ಣ ಇರ್ಬೇಕ್ರಿ. ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಕಾರ ನೀವು ಇದನ್ನು ಹುರಿಬೇಕಾಗ್ತದ್ರಿ. ಇಲ್ಲ ಭಾಳ ಜೋರು ಇಟ್ಬಿಟ್ರೆ ಒಮ್ಗಿಲಿ ಎಲ್ಲ ಹೊತ್ತು ಹೋಗ್ಬಿಡ್ತೈತ್ರಿ. ಮತ್ತು ಆಮೇಲೆ ಅದನ್ನು ಉಪ್ಪಿನಕಾಯಿಗೆ ಹಾಕೋಕ್ಕಾಗಂಗಿಲ್ಲ ರೀ, ಟೇಸ್ಟ್ ಹಾಳಾಗ್ಬಿಡ್ತದ್ರಿ. ಹಾಗಾಗಿ ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಕಾರ ಏನು ಮಾಡಿರಿ, ಚಂದ ನಮಗೆ ಇದನ್ನು ಹುರ್ಕೋರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕ್ರಿ, ಪೂರ್ತಿ ಏನು ಅಗದಿ ಚೇಂಜ್ ಆಗ್ಬೇಕಂತೇನಿಲ್ಲ. ಸ್ವಲ್ಪ ಹಂಗೆ ಮಿಕ್ಸಿ ಮಾಡ್ಕೋಬೇಕಲ್ರಿ ಇದನ್ನು, ಹಾಗಾಗಿ ಸ್ವಲ್ಪ ಹುರ್ಕೊಂಡು ಇಟ್ಕೊಂಡ್ಬಿಡೋಣ್ರಿ ಸಾಕ. ಇವನ್ನೆಲ್ಲನೂ ಏನು ಮಾಡೋಣ್ರಿ, ಚಂದ ಹುರಿದೈತ್ರಿ ಇದೀಗ ನೋಡ್ರಿ ಎಷ್ಟು ಚಂದ ಹುರಿದೈತಿ. ಇಷ್ಟಾದ್ರೆ ಸಾಕ್ರಿ, ಬಾಳೆನ ಹುರಿಯೋದು ಬೇಕಾಗಿಲ್ಲ. ಇದನ್ನ ಒಂದ್ರದಾಗ ತೆಗೆದು ಇಟ್ಕೊಂಡ್ಬಿಡೋಣ್ರಿ ನಾವು. ಚಂದ ನಮಗೆ ಒಂದು ಸೈಡ ತೆಗೆದು ಇಟ್ಕೊಂಡ್ಬಿಡೋಣ್ರಿ. ಸ್ವಲ್ಪ ಆರ್ಲಿ ರೀ, ಅದು ಹುರಿದಿರ್ತವಲ್ರಿ, ಬಿಸಿ ಬಿಸಿ ಇರ್ತೈತಿ, ಹಂಗೆ ಮಿಕ್ಸಿ ಹೋಗಿ ಹಾಕೋಕ್ಕಾಗಲ್ಲ. ಒಂದು ಸೈಡ್ ನಾವು ತೆಗೆದು ಇಟ್ಕೊಳ್ಳೋಣ್ರಿ, ಸ್ವಲ್ಪ ಆರಕ್ಕೆ ಬಿಡೋಣ್ರಿ ಅದನ್ನು. ನೋಡ್ರಿ ನೀಟಮ್ಗೆ ಹಿಂಗೆ ಎಲ್ಲನೂ ಒಂದು ಬೌಲ್ ಒಳಗೆ ಅಥವಾ ನಿಮ್ಮ ಪ್ಲೇಟ್ ಒಳಗೆ ಎದ್ರಾಗ ನೀವು ತೆಗಿಬೇಕತ್ತೀರಿ ಅದ್ರೊಳಗೆ ಹಿಂಗೆ ತೆಗೆದು ಇಟ್ಕೋಬೇಕ್ರಿ. ಇನ್ನು ನೆಕ್ಸ್ಟ್ ನಾವು ಈ ತವಾಕ್ಕೆ ಏನು ಮಾಡೋಣ್ರಿ, ಸಾಸಿವೆ ಹಾಕೊಂಡ್ರಿ. ನೋಡ್ರಿ ಹಿಂಗೆ ಸಾಸಿವೆ ಹಾಕೊಂಡ ಇವು ಚಂದ ನಮಗೆ ಇವನ್ನೂ ನಾವೇನು ಮಾಡ್ಕೋಬೇಕ್ರಿ, ಹುರ್ಕೋಬೇಕ್ರಿ. ಇವನ್ನೂ ಏನಿಲ್ರಿ ಭಾಳ ಹುರ್ಕೋಬೇಕಂತೇನಿಲ್ಲ, ಎಲ್ಲ ಸಾಸಿವೆ ಹಿಂಗೆ ಚಟಪಟ 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 ಅನ್ನೋ ಹಂಗೆ ಹುರ್ಕೋಬೇಕು ನೋಡ್ರಿ. ಭಾಳ ತೀರಾ ಏನು ಹುರ್ಕೊಂಡ್ರೆ ಅದನ್ನು ಹೊತ್ತಿಸ್ಬೇಕಂತ ಏನಿಲ್ರಿ. ಅದು ಹಂಗೆ ಆತಂದ್ರೆ ಚಲೋನೂ ಆಗಂಗಿಲ್ಲ ರೀ. ನೋಡ್ರಿ ಹಿಂಗೆ ಚಂದ ನಮಗೆ ಸ್ಲೋ ಫ್ಲೇಮ್ ಒಳಗಿಟ್ಟು ಅದನ್ನ ಹೊಳ್ಳಾಡ್ಸ್ಕೊಂತನ ಮಾಡ್ಕೊತ ಇದ್ರೆ ಮಸ್ತ್ ಆಗ್ತಾವ್ರಿ. ನೋಡ್ರಿ ಹಿಂಗೆ ಚಟಪಟ ಚಟಪಟ ಅನ್ನಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ್ರಿ, ಅವು ಲಗುಟ್ನ ಫ್ರೈ ಆಗಿಬಿಡ್ತಾವ್ರಿ. ಹಂಗಾಗಿ ನೋಡ್ರಿ ಎಷ್ಟು ಚಂದ ಚಟಪಟ ಚಟಪಟ ಅನ್ನಕತ್ತಾವ ನೋಡ್ರಿ. ಹಿಂಗೆ ಚಟಪಟ ಅಂದ್ರೆ ಸಾಕ್ರಿ, ಹುರಿದವ ಅಂತ ಅರ್ತಾರೆ. ಚಂದ ನಮಗೆ ಇಷ್ಟು ಮಾಡ್ಕೊಂಡ್ಕಾರ ತೆಗೆದಿಟ್ರೆ ಸಾಕ್ರಿ. ನೋಡ್ರಿ ಹೆಂಗೆ ಚಟಪಟ ಅಂತ ಸಿಡ್ಯಾಕತ್ತ ನೋಡ್ರಿ. ಇಷ್ಟಿದ್ರೆ ಸಾಕ್ರಿ, ಅಗದಿ ಏನು ಭಾಳ ಹುರ್ಕೋಬೇಕಂತ ಏನಿಲ್ರಿ, ಸಾಕ್ರಿ. ಈಗ ಇದಿಷ್ಟು ಆಗ್ಯದ್ರಿ, ಸಾಕ. ಇದನ್ನು ನಾವು ತೆಗೆದಿಟ್ಕೊಳ್ಳೋಣಂತ್ರಿ, ಇಷ್ಟ ಸಾಕ್ರಿ. ಭಾಳ ಇದನ್ನು ಮಾಡ್ಬೇಕಂತ ಏನಿಲ್ರಿ. ಇವನು ಒಂದ್ರದಾಗ ನಾನು ತೆಗೆದಿಟ್ಕೋತೀನಿ ರೀ ಅದ್ರಾಗನ, ಯಾಕಂದ್ರೆ ಬಿಸಿ ಇರ್ತೈತಲ್ರಿ. ಒಂದು ಕಡೆ ನಾವು ತೆಗೆದಿಟ್ಕೊಂಡ್ರೆ ಸ್ವಲ್ಪ ತಣ್ಣಗೆ ಆಗ್ತದ್ರಿ. ನೋಡ್ರಿ ಇದನ್ನ ಹಿಂಗೆ ತೆಗೆದ ಒಂದು ಕಡೆ ಇಟ್ಕೊಂಡ್ಬಿಡೋಣ್ರಿ. ನೀವು ಮೂರನ್ನು ಸೇರಿನೂ ಮಾಡ್ಕೋಬೋದ್ರಿ, ಸಪ್ರೇಟ್ ರುಬ್ತೀರಂದ್ರೆ ಸಪ್ರೇಟನ್ನು ಮಾಡ್ಕೋಬೋದ್ರಿ. ಇದು ಕುಟ್ಕೋತೀರಂದ್ರೆ ಕುಟ್ಕೊಂಡ್ರಂದ್ರೂ ಭಾರಿ ಆಗ್ತದ್ರಿ. ಕುಟ್ಟಿಕ್ಯಾರಿ ಇದನ್ನು ಪುಡಿ ಮಾಡ್ರಂದ್ರೂ ಟೇಸ್ಟ್ ಇನ್ನೂ ಭಾರಿ ಬರ್ತದ್ರಿ. ನಾ ಆಗವತ್ತ ಹೇಳ್ದಂಗೆ ನನ್ನ ಕಡೆ ಇನ್ನೂ ಕುಟ್ಟೋಕಲ್ಲಿ ಇಲ್ರಿ, ನಾ ಅದನ್ನು ಯೂಸ್ ಮಾಡಲ್ಲ. ಹಾಗಾಗಿ ನಾನು ಮಿಕ್ಸಿ ಮಾಡ್ತೀನಿ ರೀ. ನೋಡ್ರಿ ಈಗ ಮಿಕ್ಸಿ ಮಾಡಿ ತೊಗೊಂಬಂದೇನಿ ರೀ. ನೋಡ್ರಿ ಇಷ್ಟು ಚಂದ ಪುಡಿ ಆಗ್ಯದ. ಹಿಂಗಾದ್ರೆ ಸಾಕ್ರಿ, ಭಾಳ ನುಣ್ಣಗನೂ ಆಗ್ಬೇಕಂತೇನಿಲ್ರಿ. ಹಿಂಗೆ ಪೌಡ್ರ್ ಆದ್ರೆ ಸಾಕ್ರಿ. ಇದನ್ನೆಲ್ಲಾನು ನಾವೇನು ಮಾಡೋಣ್ರಿ, ಈಗ ಮೆಕ್ಕಿಕಾಯಿ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರ ಅದಕ್ಕೆ ಹಾಕೊಳ್ಳೋಣ್ರಿ. ಎಲ್ಲಾನು ಚಂದ ನಮಗೆ ಎಲ್ಲ ಬಳದಕಾರ ಏನೈತಲ್ರಿ ಆ ಪೌಡರ್ನ ಮೆಕ್ಕಿಕಾಯಿ ಜೊತೆ ಹಾಕೊಂಡ್ಬಿಡೋಣ್ರಿ. ಹಿಂಗೆ ನೋಡ್ರಿ ಎಲ್ಲ ಹಾಕ್ಕೊಂಡೇನ್ರಿ ನಾ ಇದ್ರೊಳಗೆ. ಈಗೇನು ಮಾಡೋದಪ್ಪ ಅಂತಂದ್ರೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ್ರಿ. ನೆಕ್ಸ್ಟ್ ಏನು ಮಾಡೋಣ್ರಿ, ಇದಕ್ಕೆ ಎಷ್ಟು ಬೇಕಷ್ಟು ಅರಿಶಿನ ರೀ, ಮತ್ತು ಖಾರದ ಪುಡಿ ರೀ. ನೀವು ಖಾರ ಮತ್ತು ಉಪ್ಪು ಏನೈತಲ್ರಿ, ಸ್ವಲ್ಪ ಉಪ್ಪಿನಕಾಯಿಗಳಿಗೆ ಸ್ವಲ್ಪ ಜಾಸ್ತಿನೇ ಇರ್ಬೇಕ್ರಿ, ಅಂದ್ರೆ ಅವು ಹೀರ್ಕೊಂಡ್ಬಿಡ್ತಾವ್ರಿ ಜಲ್ದಿ. ಅದ್ರಾಗೂ ಸ್ವಲ್ಪ ಮೆಕ್ಕಿಕಾಯಿ ಏನು ಬರ್ತದ್ರಿ ಅಲ್ರಿ, ಕಹಿ ಇರ್ತದ್ರಿ ಸ್ವಲ್ಪ. ಈ ಕಹಿ ಅಂಶ ಹೋಗ್ಬೇಕಂದ್ರೆ ನಾವು ಸ್ವಲ್ಪ ಉಪ್ಪದು ಎಲ್ಲನೂ ಏನು ಮಾಡ್ಬೇಕ್ರಿ, ಜಾಸ್ತಿನೇ ಹಾಕೋಬೇಕಾಗ್ತೈತ್ರಿ. ನೋಡ್ರಿ ಎಲ್ಲ ಹಾಕೊಂಡೇನಿ, ಮಸಾಲೆ ಹಾಕೊಂಡೇನ್ರಿ, ಅರಿಶಿನ ಹಾಕೊಂಡೇನಿ, ಉಪ್ಪು ಮತ್ತು ಖಾರ ಹಾಕೊಂಡೇನ್ರಿ. ಈಗ ಇದನ್ನೆಲ್ಲನೂ ಚಂದ ನಮಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನಾವು. ಚಂದ ನಮಗೆ ರೀ ಒಂದೊಂದು ಉಪ್ಪಿನಕಾಯಿಗೂ ಒಂದೊಂದು ಕಾಯಿಗೂ ಏನಾಗ್ಬೇಕ್ರಿ, ಅವು ಮಿಕ್ಸ್ ಆಗ್ಬೇಕ್ರಿ ಚಂದ. ನಮ್ಗೆ ಎಲ್ಲ ಕಡೆ ಮಸಾಲೆ ಹಿಡಿಬೇಕ್ರಿ, ಒಂದ ಕಡೆ ಅವು ಹಿಡಿಬಾರ್ದ್ರಿ. ಹಾಗಾಗಿ ಪೂರ್ತಿ ಚಂದ ನಮಗೆ ಎಲ್ಲ ಕಡೆ ಎಲ್ಲ ಪ್ರತಿಯೊಂದು ಕಾಯಿಗೂ ಮಸಾಲೆ ಆಗೋಂಗೆ ಚಂದ ನಮಗೆ ನಾವು ಇದನ್ನು ತಿರುವಿ ಮಿಕ್ಸ್ ಮಾಡ್ಕೋಬೇಕಾಗ್ತದ್ರಿ. ನೋಡ್ರಿ ನಾ ಮಾಡಕತ್ತೇನಲ್ರಿ, ಹಂಗೆ ನೀವು ಮಾಡ್ಕೋಬೇಕಾಗ್ತದ್ರಿ. ಹಿಂಗೆ ಚಂದ ನಮಗೆ ತಿರುವಿ ಮಸಾಲೆ ಎಲ್ಲ ಪೂರ್ತಿ ಕೂಡುವಂಗೆ ಏನು ಮಾಡ್ಬೇಕ್ರಿ, ಚಂದ ನಮಗೆ ತಿರ್ಕೋಬೇಕಾಗ್ತೈತ್ರಿ. ಮಸಾಲೆ ಎಲ್ಲ ಪೂರ್ತಿ ಅಂಟ್ಕೊಳ್ಳೋ ಮಟನೂ ಅದ್ರ ಕೂಡ ಎಲ್ಲ ಫುಲ್ ಹೊಂದ್ಕೊಳ್ಳೋ ಮಟನೂ ಹಿಂಗೆ ತಿರ್ಕೋಬೇಕಾಗ್ತದ್ರಿ. ಒಂದೇ ಕಡೆ ಮಸಾಲೆ ಆತಂತಂದ್ರೆ ಇನ್ನೊಂದು ಕಡೆ ಆಗಲಿಲ್ಲ ಅಂದ್ರೆ ರುಚಿ ಬರಂಗಿಲ್ಲ ರೀ ಉಪ್ಪಿನಕಾಯಿ. ಹಾಗಾಗಿ ಚಂದ ನಮಗೆ ಇದನ್ನು ಮಾಡ್ಬೇಕ್ರಿ. ಇದಕ್ಕೆ ಒಟ್ಟ ಕೈ ಅಂತರೂ ಮುಟ್ಟಬಾರ್ದ್ರಿ. ಒಟ್ಟ ಉಪ್ಪಿನಕಾಯಿಗೆ ಏನು ಮಾಡ್ಬೋದು, ಯಾವುದೋ ಉಪ್ಪಿನಕಾಯಿ, ಇದೊಂದು ಉಪ್ಪಿನಕಾಯಿ ಅಂತಲ್ರಿ, ಯಾವ ಉಪ್ಪಿನಕಾಯಿಗೂ ನಾವು ಏನು ಮಾಡ್ಬಾರ್ದ್ರಿ, ಕೈ ಒಟ್ಟ ಟಚ್ ಮಾಡಬಾರ್ದು. ಹಾಗಾಗಿ ನಾ ಸ್ಪೂನಿಂದನ ಮಾಡಾಕತ್ತೇನೆ ರೀ. ಇಲ್ಲಿ ನೋಡ್ರಿ ಒಟ್ಟ ಕೈ ಟಚ್ ಆತಂದ್ರೆ ಉಪ್ಪಿನಕಾಯಿ ಹಾಳಾಗ್ತಾವ್ರಿ, ಅವ ಚಲೋ ಇರಂಗಿಲ್ಲ ರೀ, ಬಾದುಸ್ ಬರಲ್ಲ. ಈಗ ನೋಡ್ರಿ ಒಂದು ಕಡೆ ತವಾ ಇಟ್ಕೊಂಡೇನ್ರಿ, ತವಾ ಬಿಸಿ ಆಗೈತಿ. ಇದಕ್ಕೆ ನಾನು ಏನು ಮಾಡ್ತೇನೆ ರೀ, ಸ್ವಲ್ಪ ಎಣ್ಣೆ ಹಾಕೋತೇನೆ ರೀ. ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೋತೀನಿ ರೀ. ನೋಡ್ರಿ ಎಣ್ಣೆ ಬಿಸಿ ಆಗಾಕತ್ತದ್ರಿ. ನೋಡ್ರಿ ಎಣ್ಣೆ ಏನಾಗತ್ತದ್ರಿ, ಬಿಸಿ ಆಗಾಕತ್ತದ ನೋಡ್ರಿ. ಇಲ್ಲ ಹಾಕೊಂಡೇನಿ, ಬಿಸಿ ಆಗೈತ್ರಿ ಎಣ್ಣೆ.
ಇದಕ್ಕೆ ನಾವು ಆಗಲೇ ಏನು ಇಟ್ಕೊಂಡಿದ್ದು ಅಲ್ರಿ ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿ ಹಾಕೋಬೇಕ್ರಿ. ಈಗ ಆಗಲೇ ನಾನು ತೋರಿಸಿದ್ನಲ್ರಿ ಬೆಳ್ಳುಳ್ಳಿ ಹಾಕೊಂತೇನಂತೆ, ಬೆಳ್ಳುಳ್ಳಿ ಹಾಕೋಬೇಕ್ರಿ. ಈಗ ಬೆಳ್ಳುಳ್ಳಿ ಹಾಕೊಂಡ ಚಂದ ನಮಗೆ ಫ್ರೈ ಮಾಡ್ಬೇಕ್ರಿ. ಎಣ್ಣೆ ಸ್ವಲ್ಪ ಭಾಳ ತಗೋರಿ, ಯಾಕಂದ್ರೆ ಉಪ್ಪಿನಕಾಯಿಗೆ ಎಣ್ಣೆ ಇಂಪಾರ್ಟೆಂಟ್ ರೀ. ಹಾಗಾಗಿ ಭಾಳ ತಗೋರಿ ಎಣ್ಣೆನ. ಚಂದ ನಮ್ಗೆ ಇದನ್ನು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡತ್ತೇನೆ ನೋಡ್ರಿ. ಚಂದ ನಮ್ಗೆ ನೀವು ಹಿಂಗೆ ಅದ್ರ ಹಸಿ ವಾಸನೆ ಎಲ್ಲ ಹೋಗೋ ಮಟ್ಟ ಚಂದ ಫ್ರೈ ಮಾಡ್ಬೇಕಾಗ್ತದ್ರಿ. ಚಂದ ನಮಗೆ ಫ್ರೈ ಮಾಡಿರಿ. ಹಿಂಗೆ ಚಲೋ ತಮಗೆ ಫ್ರೈ ಆತಂತಂದ್ರೆ ಅದ್ರ ಹಸಿ ವಾಸನೆ ಎಲ್ಲ ಏನಾಗ್ತದ್ರಿ ಹೋಗ್ತದ್ರಿ ನೋಡ್ರಿ. ಈಗ ಅದಕ್ಕೆ ನಾ ಏನು ಮಾಡತ್ತೀನಿ, ನಾನು ಹಿಂಗನ್ನ ಸೇರಿಸ್ಕೊಳಕತ್ತೇನೆ ರೀ. ಹಿಂಗೆ ಇದ್ರೊಳಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಈ ಹಿಂಗನ ರುಚಿ ಕೊಡೋದ್ರಿ ಇದಕ್ಕೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಂಡೇನಿ ರೀ. ಹಿಂಗನ್ನು ಹಾಕಿ ಮತ್ತೆ ಚಂದ ನಮಗೆ ಫ್ರೈ ಮಾಡ್ಕೊಳಕತ್ತೇನೆ ರೀ ನೋಡ್ರಿ. ಹಿಂಗೆ ನೀಟಮ್ಗೆ ಎಲ್ಲ ಕಡೆ ಫ್ರೈ ಮಾಡ್ಕೋಬೇಕ್ರಿ. ಅದ್ರ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ. ಮತ್ತು ಹಿಂಗನ್ನು ಅದ್ರ ಜೊತೆ ಚಂದ ನಮಗೆ ಕುಡ್ಕೋಬೇಕ್ರಿ. ಹಾಗಾಗಿ ಚಂದ ನಮಗೆ ಫ್ರೈ ಮಾಡ್ಕೋಬೇಕ್ರಿ. ಈಗೇನು ಫ್ರೈ ಮಾಡ್ಕೊಂಡೇವಲ್ರಿ, ಇದನ್ನು ನಾವೇನು ಮಾಡ್ಬೇಕ್ರಿ, ಡೈರೆಕ್ಟ ಅದೇನು ಒಗ್ಗರಣೆ ಇದನ್ನ ಐತಲ್ರಿ, ನಾವು ಕಾಯಿ ಎಲ್ಲ ಮಸಾಲೆ ಹಾಕಿ ಕೂಡಿಸಿಟ್ಟಿದ್ವಿ ಅದನ್ನು ಹಾಕೋಬೇಕ್ರಿ. ಒಗ್ಗರಣೆ ಎಲ್ಲನೂ ಆ ಕಾಯಿಗೆ ಹಾಕೋಬೇಕ್ರಿ ನೋಡ್ರಿ. ಇಲ್ಲೇ ನಾ ಅಷ್ಟು ಏನೀಗ ಫ್ರೈ ಮಾಡಿನಲ್ರಿ ಬೆಳ್ಳುಳ್ಳಿ ಮತ್ತು ಹಿಂಗೆ ಹಾಕಿ ಅದನ್ನು ಪೂರ್ತಿ ಇದಕ್ಕೆ ಹಾಕ್ಯಾರ. ಈಗ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ ನೋಡ್ರಿ. ಎಣ್ಣೆನೂ ಚಂದ ಇರ್ಬೇಕ್ರಿ. ಎಣ್ಣೆ ಭಾಳ ಇತ್ತಂತಂದ್ರನ ಅದು ಉಪ್ಪಿನಕಾಯಿಗೆ ಚಂದ ನಮಗೆ ಕುಡ್ಕೋತದ್ರಿ ನೋಡ್ರಿ. ಈಗೆಲ್ಲ ಹಾಕೇನ್ರಿ. ಹಾಕಿ ಏನು ಮಾಡತ್ತೇನೆ ರೀ, ಒಂದು ಸೈಡಿಂದ ಎಲ್ಲ ಕಲಿಸ್ಕೊಂಡು ಬರಾಕತ್ತೇನೆ ರೀ. ಚಂದ ನಮಗೆ ಎಲ್ಲ ಕಡೆ ಹೊಳ್ಳಾಡಿಸಿ ಎಲ್ಲ ಕಡೆ ಅದು ಬೆಳ್ಳುಳ್ಳಿ ಮತ್ತು ಹಿಂಗದ್ದು ಏನು ಹಾಕಿರ್ತೇವಲ್ರಿ ಅದೆಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ಎಲ್ಲ ಕಡೆನೂ ಅದು ಹೋಗೋಂಗೆ ನಾವು ಚಂದ ನಮಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತದ್ರಿ ನೋಡ್ರಿ. ನೀಟಮ್ಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಕಾಣಲಿ ಅಂತೇಳಿ ಇನ್ನೂ ಸನೀಪಿಟ್ಟು ತೋರ್ಸಾಕತ್ತೇನೆ ನೋಡ್ರಿ. ಹಿಂಗೆ ರೀ ಚಂದ ನಮ್ಗೆ ಏನು ಮಾಡ್ಬೇಕ್ರಿ, ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲೂನು ಒಂದು ಕಡೆ ಮಸಾಲೆ ಆಯ್ತು, ಒಂದು ಕಡೆ ಆಗಿಲ್ಲ, ಒಂದು ಕಡೆ ಉಪ್ಪಾಯ್ತು, ಒಂದು ಕಡೆ ಖಾರ ಆಗಿಲ್ಲ, ಹಂಗೆ ಆಗ್ಬಾರ್ದ್ರಿ. ಚಂದ ನಮಗೆ ಎಲ್ಲ ಕಾಯಿಗೂ ಪ್ರತಿಯೊಂದು ಕಾಯಿಗೂ ನೀಟಮ್ಗೆ ಮಸಾಲೆ ಎಲ್ಲನೂ ಕುಡ್ಕೊಳ್ಳೋಂಗೆ ನಾವು ಹಿಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತೈತ್ರಿ. ಈಗ ನಾವು ನೋಡ್ಬೇಕಾದ್ರೆ ಉಪ್ಪು ಖಾರ ನೋಡ್ಕೊಂಡು ನಾವು ಮ್ಯಾಲೆ ಹಾಕೋಬೋದ್ರಿ. ಯಾಕಂದ್ರೆ ಇದು ಈ ಉಪ್ಪಿನಕಾಯಿಗೆ ಏನೈತಲ್ರಿ ಸ್ವಲ್ಪ ಇದು ಮೆಕ್ಕಿಕಾಯಿ ಕಹಿ ಇರ್ತಾವ್ರಿ. ಕಹಿ ಇರೋದ್ರಿಂದ ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಿಡಿತೈತ್ರಿ. ನಾವು ನೋಡ್ಕೊಂಡು ಖಾರ ಹಾಕೋಬೇಕಾಗ್ತೈತ್ರಿ ಅಳತಿ ಮೇಲೆ ನೋಡ್ರಿ. ಇನ್ನೊಂದು ಸ್ವಲ್ಪ ನಾವು ಉಪ್ಪು ಖಾರ ಹಾಕೊಂಡು ಮತ್ತೇನು ಮಾಡಕತ್ತೇನು ರೀ, ಮತ್ತೆ ಚಂದಮ್ಗೆ ಕಲಿಸ್ಕೊಳಕತ್ತೇನೆ ರೀ ನೋಡ್ರಿ. ಹಿಂಗೆಲ್ಲ ಕಡೆ ಮತ್ತೆ ಚಂದ ನಮಗೆ ಉಪ್ಪು ಖಾರ ಎಲ್ಲ ಕಡೆ ಹತ್ತೋಂಗೆ ಮತ್ತೆ ಕಲಿಸ್ಕೋಬೇಕಾಗ್ತೈತಿ. ಆ ಕಹಿ ಅಂಶ ಏನಿರ್ತೈತಲ್ರಿ ಪೂರ್ತಿ ಹೋಗ್ಬಿಡ್ತೈತ್ರಿ. ಒಂಚೂರು ಉಪ್ಪಿನಕಾಯಿ ಕಹಿ ಆಗಂಗಿಲ್ರಿ. ಪೂರ್ತಿ ಕಹಿ ಅಂಶ ಎಲ್ಲ ಹೋಗ್ಯಾರ ಚಲೋ ಅನ್ನಿಸ್ತೈತ್ರಿ ಉಪ್ಪಿನಕಾಯಿ ತಿನ್ನಾಕ ನೋಡ್ರಿ. ಚಂದ ನಮಗೆ ಹಿಂಗೆ ಮಿಕ್ಸ್ ಮಾಡ್ಕೊಂಡೇನ್ರಿ ನೋಡ್ರಿ. ಎಷ್ಟು ಚಂದಾಗಿದಾವು ಎಲ್ಲ ಕಡೆ ಕರೆಕ್ಟಾಗಿ ಮಸಾಲೆ ಕುಡ್ಕೊಂಡು ಅದ ರೀ. ಎಲ್ಲೂ ಮಸಾಲೆ ಬಿಟ್ಟಿಲ್ರಿ. ಚಂದ ನಮಗೆ ಎಲ್ಲ ಹೋಳಿಗನು ರೀ ಎಲ್ಲ ಪ್ರತಿಯೊಂದು ಕಾಯಿಗೂ ಮಸಾಲೆ ಅಂಟ್ಕೊಂಡದ ನೋಡ್ರಿ. ಎಷ್ಟು ಚಂದ ನೋಡ್ರಿ. ನೋಡಾಕಾರ ಎಷ್ಟು ಚಂದ ಕಾಣತೈತಿ. ಬಾಯಾಗ ನೋಡ್ರನ ನೀರು ಬರಾಕತ್ತಾವ್ರಿ. ಈಗ ನೋಡ್ರಿ ಇದನ್ನು ಊಟದಾಗ ಹಚ್ಕೊಂಡು ತಿಂತಿದ್ರೆ ಆಹಾ ಅದರ ಮಜಾನ ಬೇರೆ ರೀ. ಅದು ಏನು ನಿಮಗೆ ಸಾರು ಅದು ಇದು ಎಲ್ಲ ತಿಂದು ಬೇಸರಾದಾಗ ಮಜ್ಜಿಗೆ ಅನ್ನೋದ್ ಜೊತೆ ಇದನ್ನು ಹಾಕೊಂಡು ತಿನ್ನಾಕತ್ತಿದ್ರೆ ನೋಡ್ರಿ ಮಸ್ತ್ ಇರ್ತದ್ರಿ. ನಮ್ಮ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ ರೀ ಎಲ್ಲರಿಗೂ. ಹೋಗಿ ಬರ್ತೀವಿ ರೀ.